ನಮಸ್ಕಾರ ಗೆಳೆಯರೆ, ಎಲ್ಲರಿಗೂ ಶಿವಪ್ರವಾಸಕ್ಕೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಎಷ್ಟೇ ಒಳ್ಳೆಯವರಾಗಿದ್ದರೂ, ಎಂಥ ಬುದ್ಧಿವಂತ ವೀರ ಪರಾಕ್ರಮಿಯಾದರೂ ನಾವು ಮಾಡುವ ಸ್ನೇಹ, ಕಂಡುಕೊಳ್ಳುವ ದಾರಿಯೇ ನಮ್ಮ ವಿನಾಶಕ್ಕೆ ಕಾರಣ. ಎಂಥ ದೈವ ಗುರುಭಕ್ತಿ ಇದ್ದರೂ ಕಷ್ಟದ ಕಾಲದಲ್ಲಿ ಗುರುವಿನಿಂದ ಕಲಿತ ವಿದ್ಯೆಯೇ ಶಾಪವಾಗುವುದು ಅನ್ನುವುದಕ್ಕೆ ನಿಮ್ಮೆಲ್ಲರಿಗೂ ತಿಳಿದಿರುವ ದಾನ ಶೂರ ಕರ್ಣನೇ ಸಾಕ್ಷಿ. ಮಹಾಭಾರತದ ಪ್ರಮುಖ ಪಾತ್ರಗಳಲ್ಲಿ ಕಂಡುಬರುವ ಈ ಕರ್ಣನ ಕತೆ ಕೇಳಿದ ಎಲ್ಲರ ಕಣ್ಣುಗಳು ಒದ್ದೆ ಆಗುವುದಂತೂ ನಿಜ. ಕರ್ಣ ಒಬ್ಬ ಪರಾಕ್ರಮಿ. ಅವನ ಪರಾಕ್ರಮಕ್ಕೆ ಶ್ರೀಕೃಷ್ಣ ಪರಮಾತ್ಮರೇ ಮೆಚ್ಚಿರುವುದು ಕೂಡ ನಿಮಗೆಲ್ಲ ತಿಳಿದಿರುವ ಸಂಗತಿ. ಕರ್ಣಾರ್ಜುನರ ಯುದ್ಧದ ಸಮಯದಲ್ಲಿ ಕರ್ಣ ಬಿಟ್ಟ ಬಾಣಕ್ಕೆ ಅರ್ಜುನನ ರಥವು 4 ಅಡಿಯಷ್ಟು ಹಿಂದಕ್ಕೆ ಸರಿದರೆ, ಅರ್ಜುನನು ಬಿಟ್ಟ ಬಾಣಕ್ಕೆ ಕರ್ಣನ ರಥವು 8 ಅಡಿಯಷ್ಟು ದೂರ ಹಿಂದಕ್ಕೆ ಕ್ರಮಿಸುವುದನ್ನು ನೋಡಿ ಅರ್ಜುನ ನಗುತ್ತಾನೆ. ತನ್ನ ಶೌರ್ಯದ ಮೇಲೆ ಹೆಚ್ಚಿನ ಹೆಮ್ಮೆ ಪಡುತ್ತಾನೆ. ಅದನ್ನು ಗಮನಿಸಿದ ಶ್ರೀಕೃಷ್ಣರು ಈ ಮಾತನ್ನು ಹೇಳುತ್ತಾರೆ. ಕರ್ಣನ ಬಲದ ಬಗ್ಗೆ ನಿನಗೆ ತಿಳಿಯದು ಪಾರ್ಥ. ಕರ್ಣನು ಸಾಮರ್ಥ್ಯದಲ್ಲಿ ನಿನಗಿಂತ ಹೆಚ್ಚಿನವನು. ದಾನಶೂರನೂ ಹೌದು, ಗುರುಭಕ್ತಿಯಲ್ಲಿ ನಿಸ್ಸೀಮನೂ ಹೌದು. ನಿನ್ನ ರಥದಲ್ಲಿ ಸಾಕ್ಷಾತ್ ಆಂಜನೇಯನ ಕೃಪೆ ಇದ್ದು, ವಾಸುದೇವನಿದ್ದು, ಸಾಕ್ಷಾತ್ ಪರಮಾತ್ಮನಾದ ಶ್ರೀಕೃಷ್ಣ ಸ್ವತಃ ನಾನೇ ನಿನ್ನ ಸಾರಥಿಯಾಗಿದ್ದರೂ ಸಹ ಕರ್ಣ ಬಿಟ್ಟ ಬಾಣಕ್ಕೆ ರಥ ಸರಿದಿದೆ ಎಂದರೆ ಅರ್ಥ ಮಾಡಿಕೊ ಕರ್ಣನ ಬಲ ಏನೆಂದು ಎಂದು ತಿಳಿಸಿದ್ದರು. ಇದನ್ನು ಕೇಳಿದ ಪಾರ್ಥ ಅಂದರೆ ಅರ್ಜುನನು ಆಶ್ಚರ್ಯಚಕಿತನಾದನು. ಕರ್ಣನು ಕುಂತಿಗೆ ಜನಿಸಿದ ಹಿರಿಮಗ. ತಂದೆ ಸೂರ್ಯದೇವ. ಕರ್ಣನಿಗೆ ಕರ್ಣ ಎಂಬ ಹೆಸರಿದಲ್ಲದೆ ಕುಂತಿಪುತ್ರ, ಸೂತಪುತ್ರ, ರಾಧೇಯ, ವಸುಶೇಷ, ಕಾನಿನನೆಂಬ ಹಲವಾರು ಹೆಸರುಗಳಿದ್ದವು. ದುರ್ಯೋಧನನ ಆಪ್ತಮಿತ್ರ ಮತ್ತು ಇವನು ಅಂಗದೇಶದ ಅಧಿಪತಿಯಾಗಿದ್ದವನು. ಕರ್ಣನನ್ನು ದಾನಶೂರ ಕರ್ಣ ಎಂದು ಕೂಡ ಕರೆಯುತ್ತಾರೆ. ಕುಂತಿಯು ದುರ್ವಾಸ ಮುನಿಗಳಿಗೆ ಊಟೋಪಚಾರ ಕೊಟ್ಟು ಸತ್ಕರಿಸಿದ್ದಕ್ಕಾಗಿ ಮಂತ್ರಗಳವರ ಪಡೆದಿದ್ದಳು. ಮಂತ್ರದ ಕಾರ್ಯವನ್ನು ಪರೀಕ್ಷಿಸುವ ಉದ್ದೇಶದಿಂದ ಸೂರ್ಯ ಮಂತ್ರ ಜಪಿಸಲು ಕುಂತಿಗೆ ಸೂರ್ಯದೇವನು ಗಂಡು ಮಗುವನ್ನು ಅನುಗ್ರಹಿಸಿದ. ಮದುವೆಯಾಗದೆ ಮಗುವನ್ನು ಪಡೆದಳು ಎಂದು ಜಗತ್ತು ನನ್ನನ್ನು ಅವಮಾನಿಸಬಹುದು ಎಂದು ಹೆದರಿ ಆ ಅಸುಗೂಸನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಕುಂತಿ. ಕುಂಡಲಗಳ ಸಮೇತನಾಗಿ ಹುಟ್ಟಿದ ಮಗು ಧೃತರಾಷ್ಟ್ರನ ಸಾರಥಿಯಾದ ಅಧಿರಥನ ಕೈಗೆ ಸಿಕ್ಕಿತು. ಅಧಿರಥ ತನ್ನ ಹೆಂಡತಿಯಾದ ರಾಧೆಯ ಕೈಗೆ ಕೊಟ್ಟ. ವಿಶೇಷ ತೇಜೋಶಾಲಿಯಾದ ಆ ಮಗುವಿಗೆ ವಸುಶೇಣ ಎಂದು ಹೆಸರಿಟ್ಟರು. ದಿನ ಕಳೆದಂತೆ ಆ ಮಗುವಿನ ಕೀರ್ತಿ ಕರ್ಣ ಕೀರ್ಣಿಕೆವಾಗಿ ಹರಡತೊಡಗಿದ್ದರಿಂದ ಆತನಿಗೆ ಕರ್ಣನೆಂಬ ಹೆಸರು ಪ್ರಚಾರಕ್ಕೆ ಬಂತು. ಬಾಲ್ಯ ಕಳೆದು ಯೌವನಕ್ಕೆ ಬಂದ ಕರ್ಣನಿಗೆ ಶಸ್ತ್ರಾಭ್ಯಾಸದಲ್ಲಿ ಆಸಕ್ತಿ ಬಂತಾದರೂ ಸೂತಪುತ್ರ ಅಂದರೆ ಸಾರಥಿಯ ಮಗ ಎಂದು ಯಾವ ಒಬ್ಬ ಆಚಾರ್ಯರು ಶಸ್ತ್ರಾಭ್ಯಾಸ ಕಲಿಸಲು ಮುಂದಾಗಲಿಲ್ಲ. ಆಗ ಕರ್ಣನು ಪರಶುರಾಮರ ಬಳಿ ಬಂದು ತಾನು ಒಬ್ಬ ಬ್ರಾಹ್ಮಣ ಎಂದು ಸುಳ್ಳು ಹೇಳಿ ಧನುರ್ವಿದ್ಯೆಯಲ್ಲಿ ವೀರನಾದ. ಆದರೆ ಒಂದು ದಿನ ಪರಶುರಾಮರು ಕರ್ಣನ ತೊಡೆಯ ಮೇಲೆ ತಲೆ ಇಟ್ಟು ನಿದ್ರಿಸುತ್ತಿದ್ದಾಗ ದುಂಬಿಯೊಂದು ಬಂದು ಕರ್ಣನ ತೊಡೆಯನ್ನು ಬಗೆಯಲಾರಂಭಿಸಿತು. ಆಗ ಕರ್ಣನು ತಾನು ಅಲುಗಾಡಿದರೆ ಗುರುವಿನ ನಿದ್ರೆಗೆ ಭಂಗವಾಗುತ್ತೆ ಎಂದು ತಿಳಿದು ಆ ನೋವನ್ನು ನಿರ್ಲಕ್ಷಿಸಿ ತಡೆದುಕೊಳ್ಳುತ್ತಾನೆ. ಅವನ ರಕ್ತದ ಸೋಂಕಿನಿಂದ ಎಚ್ಚೆತ್ತ ಪರಶುರಾಮರು ಶಿಷ್ಯನ ವರ್ತನೆಯನ್ನು ಕಂಡು ಮೆಚ್ಚಿದರಾದರೂ ಅವನು ಬ್ರಾಹ್ಮಣನಲ್ಲ, ಕ್ಷತ್ರಿಯನು ಎಂಬ ಸತ್ಯ ತಿಳಿದು ಕೋಪಗೊಂಡರು. ಸತ್ಯಾಂಶ ತಿಳಿದ ಪರಶುರಾಮರು ನನ್ನ ವ್ರತಭಂಗವಾಯಿತು ಎಂದು ಬ್ರಾಹ್ಮಣ ಎಂದು ಸುಳ್ಳು ಹೇಳಿ ಶಸ್ತ್ರವಿದ್ಯೆ ಕಲಿತಿದ್ದಕ್ಕೆ ನಿನ್ನ ಅಂತ್ಯದ ಕಾಲದಲ್ಲಿ ತಾನು ಅನುಗ್ರಹಿಸಿದ ವಿದ್ಯೆ ಫಲಿಸದಿರಲಿ ಎಂದು ಶಾಪವಿತ್ತರು. ಗುರುಶಾಪದಿಂದ ಬೇಸರಗೊಂಡ ಕರ್ಣನು
ಗುರುಗಳಿಗೆ ನಮಸ್ಕರಿಸಿ ಹೊರಬಂದನು.